ಎಲ್ಲರೂ ದಿನೇಶ್ ಬಾಬು ಬಗ್ಗೆ ತುಂಬಾ ಹೇಳ್ಬಿಟ್ಟಿದ್ದಾರೆ, ನಾವೇನೇ ಹೇಳಿ ಉಟ್ಕೊಂಡಿದ್ದಂಗೆ ಕಾಣುತ್ತೆ. ಅದೇ ಒಂದೊಂದು ಪ್ರಸಂಗ ಹೇಳ್ತೀನಿ. ಅಭ್ಯಂತರ ಶೂಟಿಂಗ್ ಮಾಡ್ಬೇಕಾದ್ರೆ ದಿನೇಶ್ ಬಾಬು ಸಾವು ನೀವು ಹೇಳಿದಾಗೆ 5 ಊರಲ್ಲೆಲ್ಲ ಇದ್ದು ಎಲ್ಲರನ್ನು ಫೋನ್ ಮಾಡಿ ಕಾಲ್ ಮಾಡಿ ಎಲ್ಲ ಇದ್ದಾರ ಕೇಳ್ಕೊಳ್ಳಿ ಹಾಗೆ ನಾವು ಅಭ್ಯಂಜನನ ಶೂಟ್ ಮಾಡಿದ್ದು ಚಾಮರಾಜನಗರದಲ್ಲಿ. ಅಲ್ಲಿಂದ 100 ಮೀಟರ್ ದಾಟಿದ್ರೆ ತಮಿಳ್ನಾಡು ಬರುತ್ತೆ. ಆ ತಮಿಳ್ನಾಡು ಜಾಗದಲ್ಲಿ ಒಂದು ರೆಸಾರ್ಟ್ ನಾವೆಲ್ಲ ಉಳ್ಕೊಂಡಿದ್ವಿ. ಬೆಳಗ್ಗೆ 4:15 ಗಂಟೆಗೆ ಭಾರಿ ಶಬ್ದ ಆಗ್ತಾ ಇತ್ತು. ನಾವು ಆ ಗೇಟ್ ಹತ್ರ ನಾವು ಒಂದು ಸ್ವಲ್ಪ ಒಂದು 10-12 ಅಡಿಯಲ್ಲಿ ನಮ್ಮ ರೂಮ್ಗಳಿತ್ತು. ನಾವು ರೂಮ್ಗೆ ಹೊರಗಡೆ ಬಂದಾಗ, ಸರ್ ನನ್ನೆ ಏನ್ ಸರ್ ಭಾರಿ ಗಲಾಟೆಗಳಾಗ್ತಾ ಇತ್ತು ಅಂತ ಅವನೊಬ್ಬ ಚೌಕಿದಾರ ಕೇಳಿದ. ಯಾಕಪ್ಪ ಏನಾಯ್ತು ಅಂತ ಕೇಳಿದೆ. ಅಲ್ಲ ಸರ್, ಯಾರೋ 5-5:15 ಗಂಟೆಗೆ ಬಿಳಿ ಡ್ರೆಸ್ ಹಾಕೊಂಡು ಆ ಗೇಟ್ ಅಂತ ನಿಂತ್ಕೊಂಡಿದ್ದಾರೆ, ಏನ್ ಮಾಡೋದು ಸರ್, ಇಲ್ಲಿ ಬಹಳ ಕಷ್ಟ ಸರ್. ಯಾರು ಆಮೇಲೆ ಸರ್ ಇವ್ರೇ ಸರ್ ನೆನ್ನೆ ನಿಂತ್ಕೊಂಡಿದ್ರು 5ವರೆಗೆ. ದಿನೇಶ್ ಬಾಬು ತೋರಿಸ್ತಾ ಇದ್ದ. ನಾವು ಅಡೆ ಏನಾಯ್ತು ಸರ್, ಈ ಏರಿಯಾ ನಿಮಗೆ ಗೊತ್ತಿಲ್ಲ, ದೊಡ್ಡ ಆನೆಗಳ ಕಾಟ ಇಲ್ಲಿ. ನೆನ್ನೆ ಒಂದು ದೊಡ್ಡ ಹಿಂಡು ಬಂದು ಗೇಟ್ ಎಲ್ಲ ಬುದ್ಧೆಲ್ಲ ಪುಡಿ ಮಾಡಿ ಗೇಟ್ ತೋರಿಸ್ತಾ ಇದ್ದ ನಮ್ಗೆ. ಅಂತ ದಿನೇಶ್ ಬಾಬುರವರ ಡೈರೆಕ್ಷನ್ ನಲ್ಲಿ ನಾವೆಲ್ಲ ಪಳಗಿರೋದು ಅಂತಂದ್ರೆ ನಿಜವಾಗ್ಲೂ ಯಾವ್ದು ಜನ್ಮದ ಪುಣ್ಯ ಅನ್ಕೋತೀನಿ ನಾನು. ಅವ್ ಎಷ್ಟೋ ಸನ್ನಿವೇಶಗಳನ್ನ ನೋಡಿದ್ರೆ, ಪರ್ಟಿಕ್ಯುಲರ್ಲಿ ಅಭ್ಯಂಜನದಲ್ಲಿ ಕೆಲವು ಸನ್ನಿವೇಶಗಳು ನೋಡಿದ್ರೆ ನಮಗೆ ಹಳೇ ನಮ್ಮ ಹೆಸರಾಂತ ಡೈರೆಕ್ಟರ್ ಗಿರೀಶ್ ಕಾಸರಗೋಡು ತಾವು ಕೇಳಿರ್ಬೋದು. ಅವ್ರ ದ್ವೀಪ ಆಗ್ಲಿ, ಆಮೇಲೆ ಇನ್ನೊಂದು ಉಮಾಶ್ವರ್ ಒಂದು ಮಾಡಿದ್ರು ಲಾಬಿಟಾಗಿಸ್. ಆ ಕೆಲವು ಸನ್ನಿವೇಶ ಪರ್ಟಿಕ್ಯುಲರ್ ದ್ವೀಪದಲ್ಲಿ ಹೋಗೋದು, ನೀರಲ್ಲಿ ದೋಣಿಗಳಲ್ಲಿ ಮೂವ್ ಆಗೋದು, ಆ ದೇವಸ್ಥಾನ ಹಿಂದ್ಗಡೆ ಹೋಗೋದು, ಕರಿಯಜ್ಜ ಮೇಲ್ ಬರೋದು, ಆ ಸನ್ನಿವೇಶಗಳಿಗೆ ನಮ್ಮ ಕರಿ ಸುಬ್ಬು ನೋಡ್ತಾ ಇದ್ರೆ, ಆ ಮನೆ ಆ ದೃಶ್ಯ ನೋಡ್ತಾ ಇದ್ರೆ ಅದೇ ಸೀನ್ಗಳಿಂದ ನಮ್ಗೆ ಕಾಣುತ್ತೆ. ಸೊ ಇವರು ಒಂದೊಂದು ಮಟ್ಟುಗಳಲ್ಲೂ ತುಣುಕುಗಳಲ್ಲೂ ಕೂಡ ನಾವು ಗಿರೀಶ್ ಕಾಸರಗೋಡನ್ನ ಒಂದು ಕಾಣೋ ರೀತಿ ಒಂದು ನಮ್ಗೆ ಅನ್ಸುತ್ತೆ. ಗಿರೀಶ್ ಕಾಸರಗೋಡು. ಸೊ ಇದು ನಮ್ಮೆಲ್ಲರ ಒಂದು ಅದೃಷ್ಟ. ನಾವೆಲ್ಲ ಸೇರಿದ್ದೀವಿ. 2 ಪಿಕ್ಚರ್ಗಳಿಗೆ ನಮ್ಮ ನಾಗೇಶ್ವರ ಅವರು ಮುಖ್ಯ ಪಾಲ್ಗಾರರಾಗಿದ್ದಾರೆ. ಅಭ್ಯಂಜನಕ್ಕೆ ನಾನು ಮತ್ತು ಮಂಜುನಾಥ್ ಅವರು ಸೇರ್ಕೊಂಡಿದ್ದೀವಿ. ನಮ್ಮ ಮತ್ತು ನಾಗೇಶ್ವರ ಅವರ ಸುಮಾರು 42ರಿಂದ ನಮ್ಮ ಪರಿಚಯ ನಡೀತಾ ಇದೆ. ಹಾಗೆ ಸುಮಾರು 4-5 ಪಿಕ್ಚರ್ಗಳ ಜೊತೆಯಾಗಿ ಕೂಡ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಹೀಗೆ ನಮ್ಮ ಬಾಂಧವ್ಯ ಮುಂದುವರಿಯಲಿ. ದಿನೇಶ್ ಬಾಬುರವರ ಹಾರೈಕೆ ಮತ್ತು ಸಲಹೆ ಎಲ್ಲ ದೃಷ್ಟಿಯಿಂದ ಗರಿಯಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ತುಂಬಾ ನಮಸ್ಕಾರ. ದಯವಿಟ್ಟು ಎಲ್ಲರೂ ಪಿಕ್ಚರ್ ನೋಡಿ, ಅದು ನಮ್ಮ ಕಳಕಳಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.